ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2017ನಲ್ಲಿ ನಡೆದ KSET ಪೇಪರ್ 1 ಪತ್ರಿಕೆಯ 1ರಿಂದ 15ರವರೆಗಿನ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಸೆಲೆಕ್ಟ್ ಮಾಡಿರೋ ಕ್ವಶನ್ ಪೇಪರ್ ಸೀರೀಸ್ W ಇದೆ. ಸೊ ಅದೇ ರೀತಿ ನೀವೇನಾದರೂ KSET 2022 ಪೇಪರ್ 1ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾಯಿದ್ರೆ, ನೀವೇನಾದರೂ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸ್ವಲ್ಪ ಅವಲೋಕನ ಮಾಡಿದರೆ ನಿಮ್ಮ ಒಂದು ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಆ ಒಂದು ಉದ್ದೇಶದಿಂದ ನಾವು ಇವಾಗಲೇ 2020 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು 2017 ಪೇಪರನ್ನು ಬಿಡಿಸ್ತಾ ಹೋಗೋಣ. ಸೊ ಅದೇ ರೀತಿ ನೀವೇನಾದರೂ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಈ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪೇಪರ್ 1 ಪತ್ರಿಕೆಗಾಗಿ ಪ್ರಿಪ್ರೇಷನನ್ನು ನಡೆಸಿದರೆ, ಇಲ್ಲಿ ನಾವು ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ ಸಂಪೂರ್ಣ ಪಠ್ಯಕ್ರಮದ ಮೇಲೆ ಉಪನ್ಯಾಸಗಳು ಸಿಗ್ತಾ ಇವೆ. ಸಂಪೂರ್ಣ ಪಠ್ಯಕ್ರಮದ ಮೇಲೆ MCQ ಲೆಕ್ಚರ್ಸ್ ಇವೆ. MCQ ಸೆಟ್ ಕೂಡ ಅವೈಲೇಬಲ್ ಇದೆ. ಜೊತೆಗೆ 50ಕ್ಕಿಂತ ಹೆಚ್ಚಿನ ಮಾಕ್ ಟೆಸ್ಟ್ಗಳು ನಿಮಗೆ ಲಭ್ಯ ಇವೆ. ಇದೆಲ್ಲ ಘಟಕಗಳ ಮೇಲೆ ನಿಮಗೆ ನೋಟ್ಸ್ ಕೂಡ ಲಭ್ಯವಿದೆ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಇಲ್ಲಿ ಫೀಸ್ ಕೇವಲ 2,000 ರೂಪಾಯಿಗಳಿವೆ. ಸೊ ನೀವು ಈ ಒಂದು ಕ್ರ್ಯಾಶ್ ಕೋರ್ಸ್ಗೆ ಜಾಯಿನ್ ಆಗಲು ಪ್ಲೇಸ್ಟೋರ್ನಿಂದ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿ ನೀವು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿನ ರಿಜಿಸ್ಟ್ರೇಷನ್ ಮಾಡಿಕೊಂಡು KSET ಪೇಪರ್ 1 ಅಂತ ಸರ್ಚ್ ಮಾಡಿದರೆ ನೀವು ಜಾಯಿನ್ ಆಗ್ಬೋದು. ಅಥವಾ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಆದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ನೇರವಾಗಿ ವಾಟ್ಸಪ್ ಗ್ರೂಪಿಗೂ ಕೂಡ ನೀವು ಜಾಯಿನ್ ಆಗ್ಬೋದು. ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿಯೂ ಕೂಡ ಲಭ್ಯವಿದೆ. ಸೊ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಕರ್ನಾಟಕ ಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿ ನೀವು ಜಾಯ್ನ್ ಆಗಿ ಎಲ್ಲ ಮಟೀರಿಯಲ್ ಥಿಯರಿ ಲೆಕ್ಚರ್ಸ್ ಆಗಿರ್ಬೋದು, MCQ ಲೆಕ್ಚರ್ಸ್ ಆಗಿರ್ಬೋದು, ಮಾಕ್ ಟೆಸ್ಟ್ ಆಗಿರ್ಬೋದು, ಸಾಲ್ವ್ ಕ್ವೆಶನ್ ಪೇಪರ್ಸ್ ಆಗಿರ್ಬೋದು, ಪ್ರಾಕ್ಟೀಸ್ MCQ ಸೆಟ್, ಕಾಂಪ್ರಿಹೆನ್ಸಿವ್ ನೋಟ್ಸ್ ಎಲ್ಲವನ್ನು ನೀವು ಆಕ್ಸೆಸ್ ಮಾಡ್ಬೋದು. ಸೊ ಈ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಕೂಡ ಜಾಯ್ನ್ ಆಗಿ ಇದರಲ್ಲಿ ನಾವು ಡೈಲಿ ಅಪ್ಡೇಟ್ಸನ್ನು ನಿಮಗೆ ನೀಡ್ತಾ ಇರ್ತೀವಿ. So let us start with the questions. Here the first question is humidity in the air. Option A increases air temperature. Option B decreases air temperature. Option C has no effect on air temperature. Option D maintains air temperature. So ವಾತಾವರಣದಲ್ಲಿರುವ ತೇವಾಂಶವು ಆಪ್ಷನ್ ಎ ಹವೆಯ ಉಷ್ಣತೆಯನ್ನು ಹೆಚ್ಚಿಸುತ್ತದೆ. ಆಪ್ಷನ್ ಬಿ ಹವೆಯ ಉಷ್ಣತೆಯನ್ನು ಕುಗ್ಗಿಸುತ್ತದೆ. ಆಪ್ಷನ್ ಸಿ ಹವೆಯ ಉಷ್ಣತೆಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಆಪ್ಷನ್ ಡಿ ಹವೆಯ ಉಷ್ಣತೆಯನ್ನು ಕಾಪಾಡಿಕೊಳ್ಳುತ್ತದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಡಿಕ್ರೀಸಸ್ ಏರ್ ಟೆಂಪ್ರೇಚರ್. ಸೊ ಹ್ಯೂಮಿಡಿಟಿ ಇನ್ ದ ಏರ್ ಇಸ್ ಗೋಯಿಂಗ್ ಟು ಡಿಕ್ರೀಸ್ ದಿ ಏರ್ ಟೆಂಪ್ರೇಚರ್. ವಾತಾವರಣದಲ್ಲಿರುವ ತೇವಾಂಶದಿಂದ ಏನಾಗ್ತಾ ಇದೆ, ಹವೆಯ ಉಷ್ಣತೆ ಕಡಿಮೆ ಆಗ್ತಾ ಇದೆ. So as air temperature increases, air can hold more water molecules and its relative humidity decreases. So ಯಾವಾಗ ಈ ಗಾಳಿಯಲ್ಲಿ ಟೆಂಪರೇಚರ್ ಉಷ್ಣತೆ ಜಾಸ್ತಿ ಆಗ್ತಾ ಇದೆ, ಇದರಿಂದ ಹೀಗಾಗಿ ಅದು ಹೆಚ್ಚು ವಾಟರ್ ಮಾಲಿಕ್ಯೂಲ್ಸನ್ನು ಹಿಡಿದಿಟ್ಕೊಳ್ತಾ ಇದೆ. ಇದರಿಂದ ಹ್ಯೂಮಿಡಿಟಿ ಏನಾಗುತ್ತೆ, ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಆ್ಯಂಡ್ ಆಲ್ಸೋ ವೆನ್ ಟೆಂಪರೇಚರ್ ಡ್ರಾಪ್ಸ್, ರಿಲೇಟಿವ್ ಹ್ಯೂಮಿಡಿಟಿ ಇನ್ಕ್ರೀಸಸ್. So the question number 2 is, who described dams, pilgrim centers of development? ಅಣೆಕಟ್ಟುಗಳು ಅಭಿವೃದ್ಧಿಯ ಯಾತ್ರಾ ಸ್ಥಳಗಳು ಎಂದು ಯಾರು ಹೇಳಿದ್ದಾರೆ? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ರಾಜೀವ್ ಗಾಂಧಿ, ಆಪ್ಷನ್ ಸಿ JRD ಟಾಟಾ, ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು. So here the right answer is option D, Jawaharlal Nehru is the correct answer. So ಈ ಒಂದು ಜವಾಹರ್ಲಾಲ್ ನೆಹರು ಅವರ ಪ್ರಕಾರ ಅಣೆಕಟ್ಟುಗಳು ಅಭಿವೃದ್ಧಿಯ ಯಾತ್ರಾ ಸ್ಥಳಗಳು ಅಂತ ಇವರು ಹೇಳಿ ಅಣೆಕಟ್ಟುಗಳ ಅಭಿವೃದ್ಧಿಯ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಸೊ ಜವಾಹರ್ಲಾಲ್ ನೆಹರು himself who famously called dams are the temples of modern India in the year of 1954. So he gave this when he was inaugurating Bakra ನಂಗಲ್ ಡ್ಯಾಮ್. ಸೊ ಈ ಒಂದು ಬಾಕ್ರಾ ನಂಗಲ್ ಅಣೆಕಟ್ಟನ್ನು ಇನಾಗ್ರೇಟ್ ಮಾಡುವ ಸಂದರ್ಭದಲ್ಲಿ ಇವರು ಈ ಅಣೆಕಟ್ಟುಗಳು ಅಭಿವೃದ್ಧಿಯ ಯಾತ್ರಾ ಸ್ಥಳಗಳು ಅಂತ ಜವಾಹರ್ಲಾಲ್ ನೆಹರು ಅವರು 1954ರಲ್ಲಿ ಹೇಳಿದ್ದಾರೆ. ಕ್ವೆಶನ್ ನಂಬರ್ 3, ಸ್ಟೇಟ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಫಾಲ್ಸ್? ಆಪ್ಷನ್ ಎ ಮಾಡರ್ನ್ ಅಗ್ರಿಕಲ್ಚರ್ ಇನ್ಕ್ರೀಸ್ಡ್ ಪರ್ ಕ್ಯಾಪಿಟಾ ಫುಡ್ ಪ್ರೊಡಕ್ಷನ್. ಆಪ್ಷನ್ ಬಿ ಮಾಡರ್ನ್ ಅಗ್ರಿಕಲ್ಚರ್ ಮೇಕ್ಸ್ ಸಾಯಿಲ್ ಇನ್ಫರ್ಟೈಲ್. ಆಪ್ಷನ್ ಸಿ ಮಾಡರ್ನ್ ಅಗ್ರಿಕಲ್ಚರ್ ಕಂಟ್ರೋಲ್ಸ್ ಪೊಲ್ಯೂಷನ್. ಆಪ್ಷನ್ ಡಿ ಮಾಡರ್ನ್ ಅಗ್ರಿಕಲ್ಚರ್ ಪ್ರೊಟೆಕ್ಟ್ಸ್ ಬಯೋಡೈವರ್ಸಿಟಿ.
ಸೊ ಈ ಕೆಳಗಿನ ಯಾವ ಹೇಳಿಕೆ ಸುಳ್ಳಾಗಿದೆ ಎಂಬುದನ್ನು ಗುರುತಿಸಬೇಕಾಗಿದೆ. ಆಪ್ಷನ್ ಎ, ಆಧುನಿಕ ಕೃಷಿ ತಲಾಹಾರ ಉತ್ಪಾದನೆಯನ್ನು ಹೆಚ್ಚಿಸಿತು. ಆಪ್ಷನ್ ಬಿ, ಆಧುನಿಕ ಕೃಷಿ ಮಣ್ಣಿನ ಶಕ್ತಿಯನ್ನು ಕುಗ್ಗಿಸುತ್ತದೆ. ಆಪ್ಷನ್ ಸಿ, ಆಧುನಿಕ ಕೃಷಿ ಮಾಲಿನ್ಯವನ್ನು ಹಿಡಿತದಲ್ಲಿಡುತ್ತದೆ. ಆಪ್ಷನ್ ಡಿ, ಆಧುನಿಕ ಕೃಷಿ ಜೀವ ವೈವಿಧ್ಯವನ್ನು ಕಾಪಾಡುತ್ತದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಸೊ ಮಾಡರ್ನ್ ಅಗ್ರಿಕಲ್ಚರ್ ಪ್ರೊಟೆಕ್ಟ್ಸ್ ಬಯೋಡೈವರ್ಸಿಟಿ. ಸೊ ಈ ಒಂದು ಇದು ತಪ್ಪಾಗಿದೆ. ಆಧುನಿಕ ಕೃಷಿ ಜೀವ ವೈವಿಧ್ಯವನ್ನು ಕಾಪಾಡುತ್ತದೆ, ಇದು ಸುಳ್ಳಾಗಿದೆ. ಸೊ ಮಾಡರ್ನ್ ಅಗ್ರಿಕಲ್ಚರ್ ಈಸ್ ಆನ್ ಇವಾಲ್ವಿಂಗ್ ಅಪ್ರೋಚ್ with innovations in farming practices that is helping to increase agricultural efficiency and reduce loss of natural resources. By applying this modern technology, farmers are gaining more profits, able to increase their productivity. ಸೊ ಈ ಮಾಡರ್ನ್ ಟೆಕ್ನಾಲಜಿಗಳನ್ನು ಬಳಸೋದ್ರಿಂದ ಈ ಕೃಷಿಯಲ್ಲಿ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಬಹುದು, ದಕ್ಷತೆಯನ್ನು ಹೆಚ್ಚಿಸಬಹುದು, ಜೊತೆಗೆ ಉತ್ಪಾದನೆಯನ್ನು ಕೂಡ ಜಾಸ್ತಿ ಮಾಡಬಹುದು. ಆದರೆ ಈ ಆಧುನಿಕ ಕೃಷಿ ಜೀವ ವೈವಿಧ್ಯವನ್ನು ಕಾಪಾಡುತ್ತದೆ ಅಂತ ಹೇಳಕ್ ಬರಲ್ಲ. Question number 4, match the following. So list 1 with list 2. Here Silent Valley, Appiko, Chipko, Sardar Sarovar and list 2 ಕರ್ನಾಟಕ, ಮಧ್ಯಪ್ರದೇಶ್, ಕೇರಳ, ಉತ್ತರ ಪ್ರದೇಶ. ಸೊ ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರವನ್ನು ನೀಡಿರಲಿಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನಿಮಗೆ ಚೆಕ್ ಮಾಡಿ ನೀಡ್ತೀವಿ. ಸೊ ಆಲ್ರೆಡಿ ನಮ್ಮ ಕಳೆದ ಬೇರೆ ವಿಡಿಯೋಗಳಲ್ಲಿ ಇದಕ್ಕೆ ಉತ್ತರವನ್ನು ಕೂಡ ನಾವು ನೀಡಿದ್ದೀವಿ. ಸೊ ಕ್ವೆಶ್ಚನ್ ನಂಬರ್ 5, ದ ವರ್ಡ್ ಇಕೋಸಿಸ್ಟಮ್ ವಾಸ್ ಕಾಯಿನ್ಡ್ ಬೈ. ಇಕೋಸಿಸ್ಟಮ್ ಎಂಬ ಪದವನ್ನು ಹುಟ್ಟು ಹಾಕಿದ್ದು ಆಪ್ಷನ್ ಎ ಐನ್ಸ್ಟೀನ್, ಆಪ್ಷನ್ ಬಿ ವ್ಯಾಗ್ನೆಲ್ಸ್, ಆಪ್ಷನ್ ಸಿ ಮೆಕ್ನಾಟನ್, ಆಪ್ಷನ್ ಡಿ ಎ.ಜಿ. ಟಾನ್ಸ್ಲೆ. ಎ.ಜಿ. ಟಾನ್ಸ್ಲೆ. ಸೊ ದ ವರ್ಡ್ ಎಕೋಸಿಸ್ಟಮ್, ದಿಸ್ ಎಕೋಸಿಸ್ಟಮ್ ವರ್ಡ್ ಈಸ್ ಗಿವನ್ ಬೈ. ಈ ಎಕೋಸಿಸ್ಟಮ್ ಎಂಬ ಪದವನ್ನು ನೀಡಿದವರು ಯಾರಪ್ಪ ಅಂತಂದರೆ ಎ.ಜಿ. ಟಾನ್ಸ್ಲೆ. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್ ಹಿಯರ್. Question number 6, the term ecosystem, this word was given by Arthur Tansley in the year of 1935. And what do you mean by ecosystem? The ecosystem is that it is a community or group of living organisms that live in and interact with each other in a specific environment. So question number 6, the Comprehensive Wildlife Protection Act in India came into being in the year. ಸೊ ಭಾರತದಲ್ಲಿ ಸಮಗ್ರ ವನ್ಯಜೀವಿ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ. ಆಪ್ಷನ್ ಎ 1979, ಆಪ್ಷನ್ ಬಿ 1975, ಆಪ್ಷನ್ ಸಿ 1972, ಆಪ್ಷನ್ ಡಿ 1973. So here the right answer is option C, 1972. The Comprehensive Wildlife Protection Act in India came in the year of 1972. ಸೊ ಭಾರತದಲ್ಲಿ ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಏನಿದೆ ಇದು 1972ರಲ್ಲಿ ಜಾರಿಗೆ ಬಂದಿದೆ. ಸೊ ಈ ಒಂದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದು 1972ರಲ್ಲಿ ಜಾರಿಗೆ ಬಂದಿದೆ. ಇದು ಆ್ಯಕ್ಟ್ ಆಫ್ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಸೊ ಇದು ಯಾವುದಕ್ಕಾಗಿ ಜಾರಿಗೆ ಬಂದಿದೆ ಅಂತಂದರೆ ಇದು ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಸಂರಕ್ಷಣೆ ಮಾಡುವ ಸಲುವಾಗಿ. ಆ್ಯಂಡ್ ದಿಸ್ ಆ್ಯಕ್ಟ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ದ ಪ್ರೊಟೆಕ್ಷನ್ ಫಾರ್ ವೈಲ್ಡ್ ಆ್ಯನಿಮಲ್ಸ್, ಬರ್ಡ್ಸ್, ಪ್ಲಾಂಟ್ಸ್ ಆ್ಯಂಡ್ ಆಲ್ಸೋ ಮ್ಯಾಟರ್ ಕನೆಕ್ಟೆಡ್ ದೇರ್ ವಿತ್. ಸೊ ಇಲ್ಲಿ ಪ್ರಾಣಿಗಳನ್ನು ರಕ್ಷಣೆ ಮಾಡುವುದು, ಬರ್ಡ್ಗಳನ್ನು ರಕ್ಷಣೆ ಮಾಡುವುದು, ಎಸ್, ಅದ್ರ ಜೊತೆಗೆ ಈ ಒಂದು ಫಾರೆಸ್ಟ್ ಪರಿಸರ ವ್ಯವಸ್ಥೆಯನ್ನು ರಕ್ಷಣೆ ಮಾಡುವುದು ಇದರ ಉದ್ದೇಶವಾಗಿತ್ತು. Question number 7, a dynamic approach to learning implies. Option A, teachers should be dynamic and energetic. Option B, the students should be required to learn through activities. Option C, the topics should be constantly changed for novelty. Option D, teaching should be effective. ಕಲಿಕೆಯ ಚಲನಾತ್ಮಕ ವಿಧಾನ ಎನ್ನುವುದು ಯಾವುದಕ್ಕೆಂದರೆ ಆಪ್ಷನ್ ಎ, ಶಿಕ್ಷಕರು ಚಲನಾತ್ಮಕವಾಗಿ ಹಾಗೂ ಚೈತನ್ಯಶಾಲಿಗಳಾಗಿರುವುದಕ್ಕೆ. ಆಪ್ಷನ್ ಬಿ, ವಿದ್ಯಾರ್ಥಿಗಳು ಚಟುವಟಿಕೆಗಳ ಮೂಲಕ ಕಲಿಯುವ ಅಗತ್ಯತೆ ಇರುವುದಕ್ಕೆ.
ಆಪ್ಷನ್ ಸಿ ಹೊಸತನಕ್ಕಾಗಿ ಪಠ್ಯವನ್ನು ಆಗಾಗ ಬದಲಾಯಿಸುವುದಕ್ಕೆ. ಆಪ್ಷನ್ ಡಿ ಬೋಧನೆಯನ್ನು ಪರಿಣಾಮಕಾರಿಯನ್ನಾಗಿಸುವುದಕ್ಕೆ. ಸೊ ನೀವು ಉತ್ತರವನ್ನು ಕಮೆಂಟ್ನಲ್ಲಿ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸ್ಬೋದು. ಸೊ ಡೈನಾಮಿಕ್ ಅಪ್ರೋಚ್ ಟು ಲರ್ನಿಂಗ್ ಇಂಪ್ಲೈಸ್. ಎಸ್, ಕಲಿಕೆಯ ಚಲನಾತ್ಮಕ ವಿಧಾನ ಎನ್ನುವುದು ಯಾವುದಕ್ಕೆಂದರೆ, ಸೊ ಹಿಯರ್ ದ ಸ್ಟೂಡೆಂಟ್ ಶುಡ್ ಬಿ ರಿಕ್ವೈರ್ಡ್ ಟು ಲರ್ನ್ ಥ್ರೂ ಆಕ್ಟಿವಿಟೀಸ್. So this is a dynamic approach of learning. So here in dynamic approach, students are going to learn the information through activities. They are going to perform different activities and they are learning. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಕಲಿಕೆ ಚಲನಾತ್ಮಕ ವಿಧಾನ ಅಂತಂತಂದರೆ ಇಲ್ಲಿ ಯಾವುದೇ ವಿಷಯವನ್ನು ವಿದ್ಯಾರ್ಥಿಗಳು ಚಟುವಟಿಕೆಗಳ ಮೂಲಕ ಕಲಿತಾ ಇದ್ದಾರೆ. ಸೊ ಯಾವುದೇ ವಿಷಯ ಆಗಿರ್ಬೋದು, ಯಾವುದೇ ಮಾಹಿತಿಯನ್ನು ಆಗಿರ್ಬೋದು, ಅವರು ಕಲಿಯಲು ಇಲ್ಲಿ ಹಲವಾರು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೊ ಈ ಚಟುವಟಿಕೆಗಳ ಮೂಲಕ ಅವರು ಇಲ್ಲಿ ಜ್ಞಾನವನ್ನು ಪಡಿತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಬಿ ಏನಾಗಿದೆ, ಒಂದು ಸರಿಯಾದ ಉತ್ತರ ಆಗಿದೆ. So dynamic approach means that the pupils are active. So in dynamic approach, the pupils are very active and they are involved in what they are learning. So here they are going to adopt whole new approach to a lesson, so that they are not just waiting, not just listening. On the contrary, they must actively participate in different ways. So here the students are not going to just listen to the lecture. So they are not going to wait for the lecturer. So what they are doing, they are performing different activities. So it may be singing, it may be dancing, it may be something else. So they are going to participate in different activities and they are learning from it. So ಈ ಒಂದು ಚಲನಾತ್ಮಕ ವಿಧಾನದಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಹಾಡು ಆಡುವುದಾಗಿರ್ಬೋದು, ಡ್ಯಾನ್ಸ್ ಮಾಡುವುದಾಗಿರ್ಬೋದು, ಇತರೆ ಯಾವುದೇ ಚಟುವಟಿಕೆಗಳಾಗಿರ್ಬೋದು, ಈ ರೀತಿ ಅವರು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದರ ಮೂಲಕ ಏನು ಮಾಡ್ತಾ ಇದ್ದಾರೆ, ಜ್ಞಾನವನ್ನು ಪಡೆದುಕೊಳ್ತಾ ಇದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳ ಕಾರ್ಯ ಕೇವಲ ಕುಳಿತು ಕೇಳುವುದಲ್ಲ, ಇದು ಲೆಕ್ಚರ್ ಮೆಥಡ್ ಅಲ್ಲ, ಬದಲಾಗಿ ಇಲ್ಲಿ ವಿದ್ಯಾರ್ಥಿಗಳು ಬೇರೆ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಜ್ಞಾನವನ್ನು ಪಡೆದುಕೊಳ್ತಾ ಇದ್ದಾರೆ. Question number 8. A student who seeks meaning and reasoning for what she or he learns can be classified as. Yes, a student who seeks meaning and reasoning for what he or she learns can be classified as. So option A, innovative learner. Option B, common sense learner. Option C, dynamic learner. Option D, analytic learner. So ತನ್ನ ಕಲಿಕೆಯ ಅರ್ಥ ಮತ್ತು ಸಮರ್ಥನೆಗಳನ್ನು ಕಾಣಲು ಬಯಸುವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯನ್ನು ಹೀಗೆನ್ನಬಹುದು. ಸೊ ತನ್ನ ಕಲಿಕೆಯ ಅರ್ಥ ಮತ್ತು ಸಮರ್ಥನೆಗಳನ್ನು ಕಂಡುಕೊಳ್ಳಲು ವಿದ್ಯಾರ್ಥಿ ಬಯಸ್ತಾ ಇದ್ದಾನೆ. ಹಾಗಾದರೆ ನಾವು ಏನಂತ ಕರೀಬಹುದು? ಆಪ್ಷನ್ ಎ, ನವೀನತೆಯನ್ನು ಆವಿಷ್ಕರಿಸುವ ಕಲಿಕಾರ್ಥಿ. ಆಪ್ಷನ್ ಬಿ, ಸಾಮಾನ್ಯ ಜ್ಞಾನದ ಕಲಿಕಾರ್ಥಿ. ಆಪ್ಷನ್ ಸಿ, ಚಲನಾತ್ಮಕ ಕಲಿಕಾರ್ಥಿ. ಆಪ್ಷನ್ ಡಿ, ವಿಶ್ಲೇಷಣಾಶೀಲ ಕಲಿಕಾರ್ಥಿ. So here the right answer is analytic learner, because here the student is going to find meaning for what purpose he is going to learn. So he is known as the analytic learner. So he is going to analyze for what he is learning. Yes, ಇಲ್ಲಿ ವಿದ್ಯಾರ್ಥಿ ಏನು ಮಾಡ್ತಾ ಇದ್ದಾನೆ, ತಾನು ಏಕೆ ಜ್ಞಾನವನ್ನು ಪಡೆದುಕೊಳ್ತಾ ಇದ್ದಾನೆ, ತಾನು ಕಲಿಯುವುದರ ಅರ್ಥವೇನು, ಅದಕ್ಕೆ ಸಮರ್ಥನೆಯನ್ನು ಕಾಣಲು ವಿದ್ಯಾರ್ಥಿ ಬಯಸ್ತಾ ಇದ್ದಾನೆ. ಹೀಗಾಗಿ ಅವನನ್ನು ನಾವು ಎಂತ ಕರಿತೀವಿ, ವಿಶ್ಲೇಷಣಾಶೀಲ ಕಲಿಕಾರ್ಥಿ. ತಾನು ಏಕೆ ಅಧ್ಯಯನ ಮಾಡುತ್ತಿದ್ದೇನೆ ಎಂಬುದಕ್ಕೆ ಅವನು ವಿಶ್ಲೇಷಣೆಯನ್ನು ಪಡೆದುಕೊಳ್ತಾ ಇದ್ದಾನೆ. So analytic learners are primarily interested in acquiring new and accurate facts that lead to their understanding of concepts and process. So here students are going to learn the things very accurately and they are going to understand it. So they learn by thinking through experiences. They are going to learn by judging the accuracy of what they encounter, or they will examine the information in detail. So here they are going to integrate their observations into what they are already know. So ಇಲ್ಲಿ ಅನಲೈಟಿಕ್ ಲರ್ನರ್ಸ್ ಅಂತಂದರೆ ಇಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಯಾವುದೇ ಒಂದು ಹೊಸ ವಿಷಯವನ್ನು
ಸತ್ಯಾಂಶವನ್ನು ಅಕ್ಯುರೇಟ್ ಆಗಿ ಅಧ್ಯಯನ ಮಾಡ್ತಾ ಇದ್ದಾರೆ, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡ್ತಾ ಇದ್ದಾರೆ. ಇಲ್ಲಿ ಅವರು ತಮ್ಮ ಅನುಭವವನ್ನು ಬಳಸಿ ಯೋಚಿಸುವುದರ ಮೂಲಕ ಜ್ಞಾನವನ್ನು ಪಡಿತಾ ಇದ್ದಾರೆ. ಸೊ ಯಾವುದೇ ಒಂದು ಮಾಹಿತಿಯನ್ನು ಜಡ್ಜ್ ಮಾಡೋದ್ರ ಮೂಲಕ, ಅದನ್ನು ಇನ್ ಡಿಟೇಲ್ ಆಗಿ ಸ್ಟಡಿ ಮಾಡೋದ್ರ ಮೂಲಕ ಜ್ಞಾನವನ್ನು ಪಡಿತಾ ಇದ್ದಾರೆ. ಸೊ ಅವ್ರಿಗೆ ಏನು ಗೊತ್ತಿಲ್ಲ ಮತ್ತು ಏನು ಗೊತ್ತಿದೆ ಎಂಬುದರ ನಡುವೆ ಲಿಂಕನ್ನು ಮಾಡಿ ಅವರು ಅಧ್ಯಯನವನ್ನು ಪಡಿತಾ ಇದ್ದಾರೆ. ಸೊ ಹೀಗಾಗಿ ಅವರು ವಿಶ್ಲೇಷಣೆ ಮಾಡಿ ಇಲ್ಲಿ ಅಧ್ಯಯನವನ್ನು ಮಾಡೋದ್ರಿಂದ ಅವರನ್ನು ವಿಶ್ಲೇಷಣಾಶೀಲ ಕಲಿಕಾರ್ಥಿ ಅಂತ ಕರಿತಾ ಇದ್ದೀವಿ. ಕ್ವೆಶ್ಚನ್ ನಂಬರ್ 9. Which of the following practice belongs to the method of diagnostic evaluation? Option A, the teacher conducts evaluation in the beginning of teaching learning process. Option B, the teacher conducts evaluation at the end of the teaching learning process. Option C, an end semester examination. Option D, an internal assessment test. ಸೊ ಕೆಳಗಿನವುಗಳಲ್ಲಿ ಯಾವ ಆಚರಣೆಯನ್ನು ನೈದಾನಿಕ ಮೌಲ್ಯಮಾಪನ ಎನ್ನಬಹುದು? ಆಪ್ಷನ್ ಎ, ಶಿಕ್ಷಕರ ಬೋಧನೆ ಮತ್ತು ಕಲಿಕೆಗಳ ಪ್ರಕ್ರಿಯೆಯ ಪ್ರಾರಂಭದಲ್ಲಿ ಮಾಡುವ ಮೌಲ್ಯಮಾಪನ. ಆಪ್ಷನ್ ಬಿ, ಶಿಕ್ಷಕರು ಬೋಧನೆ ಮತ್ತು ಕಲಿಕೆಗಳ ಪ್ರಕ್ರಿಯೆಯ ಕೊನೆಯಲ್ಲಿ ಮಾಡುವ ಮೌಲ್ಯಮಾಪನ. ಆಪ್ಷನ್ ಸಿ, ಸೆಮಿಸ್ಟರ್ ಕೊನೆಯಲ್ಲಿ ಮೌಲ್ಯಮಾಪನ ಮಾಡುವುದು. ಆಪ್ಷನ್ ಡಿ, ಆಂತರಿಕ ಮೌಲ್ಯ ನಿರ್ಧಾರಿತ ಕ್ಷಣದ ಮೂಲಕ ಮೌಲ್ಯಮಾಪನ ಮಾಡುವುದು. So here, as you know, diagnostic evaluation means this evaluation is going to conduct to see the entry behavior of the student. So the teacher conducts evaluation in the beginning of teaching learning process. Before entering to the course, the teacher is going to evaluate the student. So ಈ ಒಂದು ನೈದಾನಿಕ ಮೌಲ್ಯಮಾಪನದಲ್ಲಿ, ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ನಲ್ಲಿ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ ಅಂದರೆ, ಯಾವುದೇ ಒಂದು ಪರ್ಟಿಕ್ಯುಲರ್ ಕೋರ್ಸ್ಗೆ ವಿದ್ಯಾರ್ಥಿ ಅರ್ಹನಿದಾನೋ ಇಲ್ಲವೋ ಎಂಬುದನ್ನು ಪರೀಕ್ಷೆ ಮಾಡಲು ವಿದ್ಯಾರ್ಥಿ ಕೋರ್ಸ್ಗೆ ಎಂಟರ್ ಆಗುವ ಮೊದಲೇ ಇಲ್ಲಿ ಅವನನ್ನು ಮೌಲ್ಯಮಾಪನ ಮಾಡ್ತಾ ಇದ್ದಾರೆ. ಸೊ ಶಿಕ್ಷಕರು ಬೋಧನೆ ಮತ್ತು ಕಲಿಕೆಗಳ ಪ್ರಕ್ರಿಯೆ ಪ್ರಾರಂಭದಲ್ಲಿ ಮಾಡುವ ಮೌಲ್ಯಮಾಪನವನ್ನು ಏನಂತ ಕರಿತೀವಿ ನಾವು? ನೈದಾನಿಕ ಮೌಲ್ಯಮಾಪನ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಎ ಏನಿದೆ ಸರಿಯಾಗಿದೆ. So diagnostic evaluation, it is a form of pre-assessment where teachers can evaluate students' strengths, weaknesses, knowledge and skills before their instruction. So here, before starting the class, teacher is going to evaluate the students. So it will help in evaluating the entry behavior of the students. So these assessments are allowing the instructor to adjust the curriculum to meet the needs of the current and future students. So here a diagnostic evaluation is very helpful for the teacher to adjust his curriculum according to the needs of the students. So ಈ ಒಂದು ನೈದಾನಿಕ ಮೌಲ್ಯಮಾಪನದಿಂದ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕರಿಕ್ಯುಲಮನ್ನು, ಸಿಲೆಬಸನ್ನು ಪ್ರಿಪೇರ್ ಮಾಡಬೇಕಂತ ಅರ್ಥ ಆಗ್ತಾ ಇದೆ. ಸೊ ಈ ಒಂದು ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಷನಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಸ್ಟ್ರೆಂತ್ ಆಗಿರ್ಬೋದು, ವೀಕ್ನೆಸ್ ಆಗಿರ್ಬೋದು, ಅವರಲ್ಲಿರುವ ಜ್ಞಾನ ಆಗಿರ್ಬೋದು, ಕೌಶಲ್ಯಗಳನ್ನು ಏನು ಮಾಡ್ತಾ ಇದ್ದಾರೆ, ಮೌಲ್ಯಮಾಪನ ಮಾಡ್ತಾ ಇದ್ದಾರೆ. ಸೊ ಕ್ವೆಶ್ಚನ್ ನಂಬರ್ 10. A pragmatic educational philosophy believes that all learning is entirely dependent on the teacher. Option B, learning is the sole responsibility of the student. Option C, all learning is dependent on the context of place, time and circumstances. Option D, learning is an interactive process between the teacher and the student. ಸೊ ಫಲಪ್ರಮಾಣದ ಶಿಕ್ಷಣದ ತತ್ವದ ನಂಬಿಕೆ ಎಂದರೆ ಪ್ರಾಗ್ಮೆಟಿಕ್ ಎಜುಕೇಷನಲ್ ಫಿಲಾಸಫಿ ಅಂತ ಕರಿತೀವಿ. ಆಪ್ಷನ್ ಎ, ಎಲ್ಲ ಕಲಿಕೆಯು ಸಂಪೂರ್ಣ ಅವಲಂಬಿಸಿರುತ್ತದೆ. ಆಪ್ಷನ್ ಬಿ, ಕಲಿಕೆಯು ಸಂಪೂರ್ಣವಾಗಿ ವಿದ್ಯಾರ್ಥಿಗಳ ಹೊಣೆಯಾಗಿರುತ್ತದೆ. ಆಪ್ಷನ್ ಸಿ, ಎಲ್ಲ ರೀತಿಯ ಕಲಿಕೆಯು ಸ್ಥಳ, ಸಮಯ ಮತ್ತು ಸಂದರ್ಭಗಳ ಸನ್ನಿವೇಶವನ್ನು ಅವಲಂಬಿಸಿರುತ್ತದೆ. ಆಪ್ಷನ್ ಡಿ, ಕಲಿಕೆಯು ಶಿಕ್ಷಕ ಮತ್ತು ವಿದ್ಯಾರ್ಥಿಯ ನಡುವಿನ ಅನ್ಯೋನ್ಯ ಪ್ರಕ್ರಿಯೆಯಾಗಿರುತ್ತದೆ. ಸೊ ಅಕಾರ್ಡಿಂಗ್ ಟು ಪ್ರಾಗ್ಮೆಟಿಕ್ ಎಜುಕೇಷನಲ್ ಸೈಕಾಲಜಿ, ಆಲ್ ಲರ್ನಿಂಗ್ ಈಸ್ ಡಿಪೆಂಡೆಂಟ್ ಆನ್ ದ context of place, time and circumstances. So here that students are going to learn many things where they are learning. So it is dependent on the place where they are going to learn, at what time they are going to learn, and also the environment, that is circumstances. So ಇಲ್ಲಿ ಈ ಒಂದು ಪ್ರಾಗ್ಮೆಟಿಕ್ ಎಜುಕೇಷನಲ್ ಫಿಲಾಸಫಿಯ ಪ್ರಕಾರ ಈ ಶಿಕ್ಷಣದ ತತ್ವದ ನಂಬಿಕೆ ಏನೆಂದರೆ ಎಲ್ಲ ರೀತಿಯ ಕಲಿಕೆಯು ಸ್ಥಳ, ಸಮಯ ಮತ್ತು ಸಂದರ್ಭಗಳ ಸನ್ನಿವೇಶವನ್ನು ಅವಲಂಬಿಸಿರುತ್ತದೆ. So question number 11. Which of the following is an example of intervening variable?
Option A, an instructional material. Option B, teacher. Option C, students. Option D, administration. So ಇಂಟರ್ವಿನಿಂಗ್ ಚಲಕ ಎಂಬುದಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆಯಾಗಿದೆ? ಆಪ್ಷನ್ ಎ ಒಂದು ಬೋಧನಾ ಸಾಮಗ್ರಿ, ಆಪ್ಷನ್ ಬಿ ಶಿಕ್ಷಕ, ಆಪ್ಷನ್ ಸಿ ವಿದ್ಯಾರ್ಥಿ, ಆಪ್ಷನ್ ಡಿ ಆಡಳಿತ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಶಿಕ್ಷಣದ ಪ್ರೋಸೆಸ್ನಲ್ಲಿ ಶಿಕ್ಷಕರು ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿರುತ್ತಾರೆ, ವಿದ್ಯಾರ್ಥಿಗಳು ಡಿಪೆಂಡೆಂಟ್ ವೇರಿಯೇಬಲ್ ಆಗಿರ್ತಾರೆ, ಜೊತೆಗೆ ಟೀಚರ್ ಬಳಸುವ ಎಲ್ಲ ಬೋಧನಾ ಸಾಮಗ್ರಿಗಳು ಏನಾಗಿರ್ತವೆ? ಇಂಟರ್ವೀನಿಂಗ್ ವೇರಿಯೇಬಲ್ ಆಗಿರ್ತವೆ. ಸೊ ಹಿಯರ್ ಆ್ಯನ್ ಇನ್ಸ್ಟ್ರಕ್ಷನಲ್ ಮಟೀರಿಯಲ್ ಈಸ್ ನೋನ್ ಆಸ್ ದಿ ಇಂಟರ್ವೀನಿಂಗ್ ವೇರಿಯೇಬಲ್. ಶಿಕ್ಷಕ ಬಳಸುವ ಬೋಧನಾ ಸಾಮಗ್ರಿ ಏನಾಗಿದೆ? ಇಂಟರ್ವೀನಿಂಗ್ ವೇರಿಯೇಬಲ್ ಆಗಿದೆ. So intervening variables are the abstract process that are not directly observable but that link the independent and dependent variables. So here these intervening variables are going to link the dependent and independent variables. For example, language is also an intervening variable. So ಈ ಒಂದು intervening variable ಏನು ಮಾಡ್ತಾ ಇದೆ? ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಡಿಪೆಂಡೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್ ವೇರಿಯೇಬಲ್ಗಳ ನಡುವೆ ಸಂಬಂಧವನ್ನು ಏರ್ಪಡಿಸ್ತಾ ಇದೆ. ಭಾಷೆಯು ಕೂಡ ಒಂದು ಇಂಟರ್ವಿನಿಂಗ್ ವೇರಿಯೇಬಲ್ ಆಗಿದೆ. ಸೊ ಕ್ವೆಶನ್ ನಂಬರ್ 12, ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಅಪ್ಲೈ ಟು ಮೈಕ್ರೋ ಟೀಚಿಂಗ್? ಆಪ್ಷನ್ ಎ, ಫೋಕಸ್ ಆನ್ ಡೆವಲಪಿಂಗ್ ಟೀಚಿಂಗ್ ಸ್ಕಿಲ್ಸ್. ಆಪ್ಷನ್ ಬಿ, ಫೀಡ್ಬ್ಯಾಕ್ ಫಾರ್ ಟ್ರೈನೀಸ್ ಪರ್ಫಾರ್ಮೆನ್ಸ್. ಆಪ್ಷನ್ ಸಿ, ಲಿಮಿಟೆಡ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಆಪ್ಷನ್ ಡಿ, ಅ ವೆರಿ ವೈಡ್ ಆ್ಯಂಡ್ ಲಾರ್ಜ್ ಟಾಪಿಕ್. ಸೊ ಕೆಳಗಿನ ಯಾವುದು ಮೈಕ್ರೋ ಟೀಚಿಂಗ್ಗೆ ಅನ್ವಯ ಆಗೋದಿಲ್ಲ? ಆಪ್ಷನ್ ಎ, ಶಿಕ್ಷಣದ ಕೌಶಲ್ಯವನ್ನು ವೃದ್ಧಿಪಡಿಸುವುದರಲ್ಲಿ ಕೇಂದ್ರೀಕೃತವಾಗಿರುವುದು. ಆಪ್ಷನ್ ಬಿ, ತರಬೇತಿಗೊಳ್ಳುವವರ ಕಾರ್ಯನಿರ್ವಹಣೆ ಮೇಲೆ ಪುನರ್ನಿರ್ವಿಷ್ಟ. ಆಪ್ಷನ್ ಸಿ, ಮಿತವಾದ ವಿದ್ಯಾರ್ಥಿಗಳ ಸಂಖ್ಯೆ. ಆಪ್ಷನ್ ಡಿ, ಬಹು ದೊಡ್ಡದಾದ ಮತ್ತು ವಿಶಾಲವಾದ ವಿಷಯ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಅ ವೈಡ್ ಆ್ಯಂಡ್ ಲಾರ್ಜ್ ಟಾಪಿಕ್. So as you all know, in micro teaching the focus is on learning the teaching skills and they will take feedback from the trainees and there will be very limited number of students. So these are the features of micro teaching, but micro teaching is not applied in the large topic and in very wide topic. So ಇಲ್ಲಿ ಮೈಕ್ರೋ ಟೀಚಿಂಗ್ನಲ್ಲಿ ಶಿಕ್ಷಣದ ಕೌಶಲ್ಯವನ್ನು ವೃದ್ಧಿಪಡಿಸೋದಕ್ಕೆ ಕೇಂದ್ರೀಕೃತವಾಗಿರ್ತದೆ. ತರಬೇತಿಗೊಳ್ಳುವವರ ಕಾರ್ಯನಿರ್ವಹಣೆ ಪುನರ್ನಿರ್ವಿಷ್ಟ, ಅಂದರೆ ಟ್ರೈನಿಗಳಿಂದ ಫೀಡ್ಬ್ಯಾಕನ್ನು ಪಡೆಯಲಾಗ್ತದೆ. ವಿದ್ಯಾರ್ಥಿಗಳ ಸಂಖ್ಯೆ ಮಿತವಾಗಿರ್ತದೆ. ಆದರೆ ಮೈಕ್ರೋ ಟೀಚಿಂಗನ್ನು ದೊಡ್ಡದಾದ ಮತ್ತು ವಿಶಾಲವಾದ ವಿಷಯಕ್ಕೆ ಅಪ್ಲೈ ಮಾಡೋದಿಲ್ಲ. ಹೀಗಾಗಿ ಏನಾಗಿದೆ? ಆಪ್ಷನ್ ಡಿ ಸರಿಯಾಗಿದೆ. ಸೊ ಮೈಕ್ರೋ ಟೀಚಿಂಗ್, ಇಟ್ ಈಸ್ ಅ ಟೀಚರ್ ಟ್ರೈನಿಂಗ್ ಆ್ಯಂಡ್ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಟೆಕ್ನಿಕ್ whereby the teacher reviews a recording of a teaching session in order to get constructive feedback from peers or students. ಸೊ ಈ ರೀತಿಯಾಗಿ ಮೈಕ್ರೋ ಟೀಚಿಂಗ್ನಲ್ಲಿ ಇದೊಂದು ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ ಆಗಿದೆ, ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿದೆ. ಇಲ್ಲಿ ಶಿಕ್ಷಕರು ಏನು ಮಾಡ್ತಾ ಇದೆ? ನಾವು ಮಾಡುವ ಪಾಠವನ್ನು ರಿವ್ಯೂ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಮತ್ತು ತಮ್ಮ ಕಲೀಗ್ಸ್ಗಳಿಂದ ಫೀಡ್ಬ್ಯಾಕನ್ನು ಪಡಿತಾ ಇದ್ದಾರೆ. ಸೊ ಈ ಮೈಕ್ರೋ ಟೀಚಿಂಗ್ ಸೈಕಲ್ ಕೂಡ ಇದೆ. ಫಸ್ಟ್ ಸ್ಟೆಪ್ ಈಸ್ ಪ್ಲ್ಯಾನಿಂಗ್, ದೆನ್ ಟೀಚಿಂಗ್, ದೆನ್ ಫೀಡ್ಬ್ಯಾಕ್, ಅಗೇನ್ ರೀಪ್ಲ್ಯಾನಿಂಗ್, ರೀಟೀಚಿಂಗ್, ರೀಫೀಡ್ಬ್ಯಾಕ್. ಸೊ ಕ್ವೆಶನ್ ನಂಬರ್ 13, if any person uses official uniforms of naval authorities to falsely represent himself to be a naval officer, he or she shall be guilty of an offense under. ಸೊ ಇಲ್ಲಿ ಯಾವುದಾದರೂ ವ್ಯಕ್ತಿ ತನ್ನನ್ನು ಸುಳ್ಳಾಗಿ ನೌಕಾಧಿಕಾರಿ ಎಂದು ಬಿಂಬಿಸಿಕೊಳ್ಳಲು ನೌಕಾಧಿಕಾರಿಯ ಸಮವಸ್ತ್ರ ದುರುಪಯೋಗಪಡಿಸಿಕೊಂಡರೆ ಅವನು ಅಥವಾ ಅವಳು ಯಾವ ಕಾಯ್ದೆಯಡಿ ತಪ್ಪಿತಸ್ಥರು? ಆಪ್ಷನ್ ಎ, ಪೊಲೀಸ್ ಇನ್ಸೈಟ್ಮೆಂಟ್ ಟು ಡಿಸ್ಪೆಕ್ಷನ್ ಆ್ಯಕ್ಟ್ 1992. ಆಪ್ಷನ್ ಬಿ, ಅಧಿಕೃತ ರಹಸ್ಯ ಕಾಯ್ದೆ 1923 ಅಂದರೆ ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ 1923, ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆ್ಯಕ್ಟ್ 1955, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ 1967. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್ 1923. ಅಧಿಕೃತ ರಹಸ್ಯ ಕಾಯ್ದೆ 1923 ಸರಿಯಾಗಿದೆ. ಕ್ವೆಶನ್ ನಂಬರ್ 14, an editor according to section 3(2) of the Working Journalists Act may be retrenched from service with a notice period of. ಕಾರ್ಯನಿರತ ಪತ್ರಕರ್ತರ ಕಾಯ್ದೆ ಭಾಗ 3(2) ಪ್ರಕಾರ ಒಬ್ಬ ಸಂಪಾದಕನನ್ನು ಸೇವೆಯಿಂದ ವಜಾಗೊಳಿಸಲು ನೀಡಬೇಕಾದ ನೋಟಿಸಿನ ಅವಧಿ. ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 6 months, 6 ತಿಂಗಳುಗಳು. Question number 15, name the official public broadcaster of the country.
ಸೊ ಭಾರತದ ಅಧಿಕೃತ ಸಾರ್ವಜನಿಕ ಪ್ರಸಾರಕರನ್ನು ಹೆಸರಿಸಿ. ಆಪ್ಷನ್ ಎ ದೂರದರ್ಶನ್, ಆಪ್ಷನ್ ಬಿ ಆಲ್ ಇಂಡಿಯಾ ರೇಡಿಯೋ, ಆಪ್ಷನ್ ಸಿ ಪ್ರಸಾರ ಭಾರತಿ ಕಾರ್ಪೊರೇಷನ್, ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್. So here the right answer is option C, Prasara Bharati Corporation. It is the name of official public broadcaster of the country. ಭಾರತದ ಅಧಿಕೃತ ಸಾರ್ವಜನಿಕ ಪ್ರಸಾರಕ ಪ್ರಸಾರ ಭಾರತಿ ಕಾರ್ಪೊರೇಷನ್ ಆಗಿದೆ. ಸೊ ಪ್ರಸಾರ ಭಾರತಿ ಇಟ್ ಈಸ್ ಇಂಡಿಯಾಸ್ ಲಾರ್ಜೆಸ್ಟ್ ಪಬ್ಲಿಕ್ ಬ್ರಾಡ್ಕಾಸ್ಟಿಂಗ್ ಏಜೆನ್ಸಿ. The headquarters of the Prasar Bharati is located in New Delhi and it is a statutory autonomous body and this was set up by an act of parliament. So this Prasar Bharati comprises the Doordarshan television network and All India Radio. So which earlier media units of the Ministry of Information and Broadcasting. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಟುಡೇಸ್ ಸೆಷನ್. ಅದೇ ರೀತಿ ನೀವು ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ KSET 2022 ಪೇಪರ್ 1 ಪತ್ರಿಕೆಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದಾರೆ. ಸೊ ನಮ್ಮ ಕ್ರ್ಯಾಶ್ ಕೋರ್ಸನ್ನು ಸೇರಿದರೆ ನಿಮಗೆ ಡೈಲಿ ಸಂಪೂರ್ಣ ಪಠ್ಯಕ್ರಮದ ಮೇಲೆ ಥಿಯರಿ ಲೆಕ್ಚರ್ಸ್ ಇವೆ, MCQ ಲೆಕ್ಚರ್ಸ್ ಇವೆ, MCQ ಸೆಟ್ ಅವೈಲೇಬಲ್ ಇದೆ, ಜೊತೆಗೆ 50ಕ್ಕಿಂತ ಹೆಚ್ಚು ಮಾಕ್ ಟೆಸ್ಟ್ಗಳು ಲಭ್ಯ ಇವೆ, ನೋಟ್ಸ್ ಇದೆ. ಎಲ್ಲ ಕೂಡ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಸಿಗ್ತಾ ಇದೆ. ಅದೇ ರೀತಿ ನಾವು ಡೈಲಿ 7:00ವರೆಗೆ ಯೂಟ್ಯೂಬ್ ಲೈವ್ ಕ್ಲಾಸನ್ನು ಕೂಡ ನಿಮಗೆ ಫ್ರೀಯಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನೀವು ಈ ಒಂದು ಕ್ರ್ಯಾಶ್ ಕೋರ್ಸ್ಗೆ ಜಾಯಿನ್ ಆಗಲು ನೀವು ಪ್ಲೇಸ್ಟೋರ್ನಿಂದ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗ್ಬೋದು, ಅಥವಾ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೇರವಾಗಿ ವಾಟ್ಸಪ್ ಗ್ರೂಪ್ಗೂ ಕೂಡ ನೀವು ಜಾಯಿನ್ ಆಗ್ಬೋದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು. ಅದೇ ರೀತಿ ನಾವು ನಮ್ಮ ಮುಂದಿನ ತರಗತಿಯಲ್ಲಿ ನಾಳೆ 7:30ಕ್ಕೆ ನಾವು ಮುಂದಿನ 15 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.